ಅನ್ಕೊಂಡಿರಲಿಲ್ಲ. ಯಾದಗಿರಿಯಲ್ಲಿ ಏಕಲವ್ಯ ವಸತಿ ಶಾಲೆ ಆರಂಭದಲ್ಲಿ ಒಂದು ವಿಘ್ನ ಶುರುವಾಗಿದೆ. ನನ್ನನ್ನು ಇನಾಗ್ರೇಷನ್ಗೆ ಕರೆದಿಲ್ಲ ಅಂತ ಮಾಜಿ ಸಚಿವ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇನಾಗ್ರೇಷನ್ ಕರಿಬೇಕಾಗಿತ್ತು, ಏಕಲವ್ಯ ವಸತಿ ಶಾಲೆಯ ಆರಂಭ, ಇನಾಗ್ರೇಷನ್ ನೀವು ಕರೆದಿಲ್ಲ ಅಂತ ಮಾಜಿ ಸಚಿವ ಇದೀಗ ಕೋಪ ಮಾಡ್ಕೊಂಡಿದ್ದಾರೆ. ಕೋಪದಿಂದ ಮಾಜಿ ಸಚಿವರು ವಾಪಸ್ ಹೋದ್ರು. ಬಾಬುರಾವ್ ಚಿಂಚನಸೂರ ಅವರಿಂದ ಕಾರ್ಯಕ್ರಮ ಬಾಯ್ಕಾಟ್ ಮಾಡಿದ್ರು. ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಚಿಂಚನಸೂರ್ ತರಾಟೆಗೆ ತೆಗೆದುಕೊಂಡು ಜಿಲ್ಲಾಡಳಿತ ವಿರುದ್ಧ ಬಾಬುರಾವ್ ಚಿಂಚನಸೂರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಈ ವಸತಿ ಶಾಲೆ. ನಾನೇ ಹೋರಾಟ ಮಾಡಿ ವಸತಿ ಶಾಲೆ ಕಟ್ಟಿಸಿದ್ದೀನಿ, ನನ್ನನ್ನೇ ಕರೆದಿಲ್ಲ ಇವರು ಅಂತ ಗರಂ ಆದರು ಬಾಬುರಾವ್ ಚಿಂಚನಸೂರ. ಜಿಲ್ಲಾಡಳಿತ ನನ್ನ ಕಡೆಗಣಿಸಿದೆ, ಅದಕ್ಕಾಗಿ ನಾನು ಕಾರ್ಯಕ್ರಮವನ್ನು ಬರಲ್ಲ, ನಾನು ಬಾಯ್ಕಾಟ್ ಮಾಡ್ತೀನಿ ಅಂದರು. ಇದು ಶ್ರೀರಾಮುಲು ಗಮನಕ್ಕಿಲ್ಲ ಅಂತ ಕಾಣುತ್ತೆ ಅಂತ ಚಿಂಚನಸೂರು ಮಾತಾಡಿದ್ರು. ನಮ್ಮ ಗಮನಕ್ಕಿಲ್ಲ. ಈಗಲೂ ನಾನು ಅಂಬಿಗರ ಚೌಡೇರಿಗೆ ಸಂಪೂರ್ಣ ದರ್ಜೆ ಸ್ಥಾನ ಮಾಡಿದ್ದೆ, ನನ್ನ ಗಮನಕ್ಕೆ ಸಹಿತ ತಂದಿಲ್ಲ. ಇದು ನನ್ನ ಕ್ಷೇತ್ರ, ನಾನು ಹೋರಾಟ ಮಾಡಿ ಏಕಲವ್ಯ ಶಂಕರನ್ ಮಾಡಿದ್ದೆ, ನನ್ನ ಗಮನಕ್ಕೂ ಸಹಿತ ತಂದಿಲ್ಲಿರು. ಅದಕ್ಕೆ ನನಗಲ್ಲಿ ಮುಖ್ಯಮಂತ್ರಿಗಳು ಈಗ ನನಗಲ್ಲಿ ಎಲೆಕ್ಷನ್ ಉಸ್ತುವಾರಿ ಹಾಕಿದ್ದಾರೆ, ಅದಕ್ಕೆ ನನ್ನ ಗಮನಕ್ಕೆ ಸಹಿತ ತಂದಿಲ್ಲಿರು. ಇದು ನಾನು ಬೈಕಾಟ್ ಹಾಕ್ತಾ ಇದ್ದೆ. ಸರಿ, ಯಾರ ವಿರುದ್ಧ ಬಾಯ್ಕಾಟ್? ಜಿಲ್ಲಾಡಳಿತನ, ರಾಮುಲು ಅವ್ರ ವಿರುದ್ಧನ? ರಾಮುಲು ಅವ್ರ ವಿರುದ್ಧನ, ಜಿಲ್ಲಾಡಳಿತದ ವಿರುದ್ಧನ? ಜಿಲ್ಲಾಡಳಿತ. ಯಾದಗಿರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾಗ ನಾನು ಹೋರಾಟ ಮಾಡಿ ಶಂಕರ್ ಮಾಡಿದ್ದೆ, ನನ್ನ ಗಮನಕ್ಕೆ ತಂದಿಲ್ಲ. ಈಗಲೂ ಸಹಿತ ನಾನು ಚೇರ್ಮನ್ ಇದ್ದೀನಿ, ಅದಕ್ಕೆ ಮುಖ್ಯಮಂತ್ರಿಯವರು ನನಗೆ ಸಿಂದಗಿ ಉಸ್ತುವಾರಿ ಹಾಕಿದ್ದಾರೆ, ಅದಕ್ಕೆ ನನ್ನ ಗಮನಕ್ಕೆ ತಂದಿಲ್ಲ. ನಾನು ಬೈಕಾಟ್ ಹಾಕ್ತೀನಿ. ಮಿನಿಸ್ಟರ್ ಜೊತೆ ಈಗ ರಾಮುಲು ಮಿನಿಸ್ಟರ್ ಜೊತೆ ಡಿಸ್ಕಸ್ ಮಾಡಕ್ಕೆ ಹೋಗ್ತೀನಿ. ಸರಿ, ನೀವು ಪ್ರೋಗ್ರಾಮಲ್ಲಿ ಭಾಗವಹಿಸಲ್ಲ? ನಾನು ಭಾಗವಹಿಸಲ್ಲ, ಬೈಕಾಟ್ ಹಾಕ್ತೀನಿ. ಇರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಪ್ರಾಪ್ತೆ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. 5 ಜನ ಕಾಮುಕರು ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಬಂಟ್ವಾಳದ ಅಮಟಾಡಿ ಗ್ರಾಮದ ಕೆಂಪುಗುಡ್ಡೆ ಅನ್ನೋ ಕಡೆ ನಡೆದಿರುವಂತಹ ಘಟನೆ. ಬ್ರೇಕಿಂಗ್ ನ್ಯೂಸ್. ಬಾಲಕಿಯನ್ನ ಕಿಡ್ನಾಪ್ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ಅಮಟಾಡಿಯ ರೂಮ್ ಒಂದಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾರಂತೆ. ಮತ್ತು ವರ್ಷ ಕೊಟ್ಟಿದ್ದಾರೆ. ಅದಾದ್ಮೇಲೆ ಆಕೆ ಜ್ಞಾನ ತಪ್ಪಿದೆ, ಅತ್ಯಾಚಾರ ಎಸಗಿದ್ದಾರಂತೆ ಆರೋಪಿಗಳು. ಬಾಲಕಿಗೆ ಮಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ. ಬಂಟ್ವಾಳ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರೀಗ ಆರೋಪಿಗಳಿಗಾಗಿ 5 ಜನ ಇದ್ದಾರಂತೆ, ಹುಡುಕಾಟ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಅಜಿತ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಅಜಿತ್. ಗುಡ್ ಆಫ್ಟರ್ನೂನ್ ಸರ್. ಏನು ತನಿಖೆ ನಡೀತಾ ಇದೆ? ಯಾರವರು, ಯಾವಾಗಾಯ್ತು, ಯಾಕಾಯ್ತು? ಈ ಘಟನೆ ನಿನ್ನೆ ರಾತ್ರಿ ನಡೆದಿರುವ ರಾತ್ರಿ ಹಾಗೂ ಮಧ್ಯಾಹ್ನದ ಸುಮಾರಿಗೆ ಒಂದು ಘಟನೆ ನಡೆದಿರುವಂತದ್ದು. ಬಾಲಕಿ ಬಂಟ್ವಾಳದ SVS ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದು, ಆಕೆ ರಿಕ್ಷಾ ಸ್ಟ್ಯಾಂಡ್ ಬಳಿ ನಿಂತಿರುವ ಸಂದರ್ಭದಲ್ಲಿ ಈ ಆರೋಪಿಗಳ ಕಾರು ಬಂದಿದೆ. ಈ ಕಾರಿನಲ್ಲಿದ್ದಂತ ಆರೋಪಿಗಳು ಆಕೆಗೆ ಮತ್ತು ಬರೆಸುವಂತ ಒಂದು ಚಾಕ್ಲೇಟ್ ಅನ್ನು ನೀಡಿ ಆಕೆಯನ್ನು ಬಂಟ್ವಾಳದ ಅಮಟಾಡಿ ಅನ್ನೋ ಗ್ರಾಮದಲ್ಲಿರುವಂತಹ ರೂಮ್ಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾರೆ. ಈ ಒಂದು ತಂಡದಲ್ಲಿ 5 ಇದ್ದಾರೆ ಎನ್ನುವ ಮಾಹಿತಿ ಈಗಾಗಲೇ ಬಾಲಕಿ ಪೊಲೀಸರಿಗೆ ತಿಳಿಸಿದ್ದಾರೆ ಮತ್ತು ಆರೋಪಿಗಳಲ್ಲಿ ಕೆಲವರನ್ನು ಕೂಡ ಉಳಿಸಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೀಗ ಲಭ್ಯವಾಗಿದ್ದಾರೆ. ಥ್ಯಾಂಕ್ ಯು ಅಜಿತ್. ಉಮೇಶ್ ಆಯ್ತು, ಉಪ್ಪಾರ